ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಸರ್ ಹೇಳಿ ಸರ್. ಸರ್, ನಮಸ್ತೆ. ನಮಸ್ತೆ ಸರ್. ನಮಗೊಂದು ಕಾರ್ ಗಾಡಿ ಕಳಿಸ್ಕೊಡಿದ್ರೆ ಸರ್, ಸೇಲ್ಗಿದೆ ಅಂತ. ಚವರ್ಲೇಟ್ ಸ್ಪಾರ್ಕಾ? ಹೌದು ಸರ್. ಏನೈತ್ರಿ ಸರ್ ಮಾಡಲು? ಸರ್ 2008 ಸರ್. 2008 ಮಾಡಲು. ತಾವು ಹ್ಞೂ ಓನರ್ ಸರ್. ಎಷ್ಟಾಗಿದ್ರು ಸರ್ ಗಾಡಿಗೆ? ಸರ್ 3ನೇ ಓನರ್ ಸರ್ ನಾನು. ನೀವು ಥರ್ಡ್ ಓನರಾ? ಹೌದು ಸರ್. ಓಕೆ, ಗಾಡಿ ತೊಗೊಳೋರು ಸರ್ 4ನೇ ಓನರ್ ಸರ್ ಆಗ್ತಾರೆ. 4th ಓನರ್ ಸರ್, ಸಾರಿ 4th ಓನರ್ ಸರ್ ಆಗಿದೆ ನಾನು. ಹೌದಾ? ಹ್ಞೂ ಓಕೆ, ಇವಾಗ ಗಾಡಿ ತೊಗೊಳೋರು 5 ಓನರ್ ಆಗ್ತಾರೆ. ಹೌದು ಸರ್. ರನ್ನಿಂಗಲ್ಲಿ ಎಷ್ಟಾಗೈತ್ರಿ ಸರ್ ಕಿಲೋಮೀಟ್ರು? ಸರ್ 97,000 ಏನೋ ತೋರಿಸ್ತಾ ಇದೆ ಸರ್ ನಾನು ತಗೊಂಡಾಗಿಂದ. ಅಂದರೆ ಮೀಟ್ರ್ ಚಲ್ತಿ ಐತ್ರಿ? ಚಲ್ತಿ ಐತೆ ಸರ್, ಚಲ್ತಿ ಐತೆ. ಓಕೆ ಸರ್, ಇದೇನು ಶೋರೂಮ್ ರೆಕಾರ್ಡೆಡ್ ಏನು ಇರ್ಲಿಕ್ಕಿಲ್ಲ ರೀ ಸರ್? ಸರ್ ಶೋರೂಮ್ ರೆಕಾರ್ಡ ಇಡ್ಲಿಕ್ಕಿಲ್ಲ ಸರ್, ಅದು ನಾನು ಸೆಕೆಂಡ್ ಹ್ಯಾಂಡ್ ತೊಗೊಂಡಿರೋದಲ್ವಾ. ಯಾಕಂದರೆ 2008 ಮಾಡಲ್ ಬೇರೆ ಇದು. ಹೌದು ಹೌದು ಸರ್. ಓಕೆ ಸರ್. ಇನ್ನು ಟೈರ್ ಕಂಡೀಷನ್ ಯಾವ ಥರ ಐತ್ರಿ? ಫ್ರಂಟ್ ಫ್ರಂಟ್ ಟೈರ್ 2 ಹೊಸವಿದೆ ಸರ್. ಹಾಂ ರೀ. ನಾನು ಹಿಂದ್ಗಡೆದು ಫುಲ್ ಜೀರೋ ಕಂಡೀಷನಲ್ಲಿ 40% ಇರ್ಬೇಕು ಸರ್ ಅಷ್ಟೇ. ಹೌದಾ? ಸ್ಟೆಪ್ನಿ ಐತಲ್ಲ ರೀ ಗಾಡಿ ಮತ್ತೆ? ಹಾಂ ಸ್ಟೆಪ್ನಿ ಇದೆ ಸರ್. ಓಕೆ ಸರ್. ಇವಾಗ ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಕಂಡೀಷನ್ ಎಲ್ಲ ಯಾವ ಥರ ಇಟ್ಕೊಂಡಿದ್ದೀರಿ ಸರ್? ಗಾಡಿ ಗುಡ್ ಕಂಡೀಷನಲ್ಲಿ ಇದೆ ಸರ್ ಅದು. ಓಕೆ. ಒಂದು ಸ್ವಲ್ಪ ರೇಡಿಯೇಟರ್ ಪ್ರಾಬ್ಲಮ್ ಇದೆ ಅಷ್ಟೇ. ಓಕೆ. ಬೇರೆ ಏನಿಲ್ಲ ಸರ್, ಸಮಸ್ಯೆ ಏನಿಲ್ಲ. ಏನೈತೆ ಅಂದ್ರೆ ಸರ್ ಎ ಪ್ರಾಬ್ಲಮ್? ಸಿ ಗ್ಯಾಸ್ ಖಾಲಿ ಆಗಿದೆ. ಓಕೆ. ಹ್ಞೂ ಇದು ಸರ್ ಪ್ರಾಬ್ಲಮ್ ಏನೈತೆ ಅಂದ್ರಿ? ಇದೆ ಸರ್, ರೇಡಿಯೇಟರ್ದು ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್ ಅಷ್ಟೇ. ರೇಡಿಯೇಟರಾ? ಹಾಂ ರೇಡಿಯೇಟರ್ ಸರ್. ಓಕೆ, ಅದೊಂದು ಕರೆಕ್ಟ್ ಮಾಡ್ಕೊಂಬಿಟ್ರೆ ಮುಗೀತೆ. ಅದೊಂದು ಮಾಡ್ಕೊಂಬಿಟ್ಟು ಮುಗೀತು. ಓಕೆ ಸರ್. ಮೈಲೇಜ್ ಐತಿಲ್ಲ ಏನು ಬರ್ತದೆ ಸರ್ ನಿಮ್ಮ ಕೈಯಾಗ? ಸರ್ ಮೈಲೇಜ್ ಒಂದು 20 ಬರ್ತದೆ ಸರ್ ಅದು. ಓಕೆ. ಡೀಸೆಲ್ ರೆಂಟ್ರಾ? ಹಾಂ ಹೌದು ಸರ್. ಇಲ್ಲ ಸರ್, ಡೀಸೆಲ್ ರೆಂಟ ಪೆಟ್ರೋಲ್ ರೆಂಟ? ಪೆಟ್ರೋಲ್ ವೆಹಿಕಲ್ ಸರ್ ಇದು. ಹೌದ್ರಾ? ಹ್ಞೂ ಓಕೆ ಸರ್. ನಿಮ್ಮದು ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಅಂಥದ್ದು ಯಾವುದೂ ಇಲ್ಲ ಸರ್. ಹೌದ್ರಾ? ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ, ಒರಿಜಿನಲ್ ಪೇಂಟಲ್ಲಿದೆ ಗಾಡಿ. ಓಕೆ. ಕೇಸಸ್ ಸರ್ ಏನಿಲ್ಲ ರೀ ವೆಹಿಕಲ್ ಮೇಲೆ? ಅಂಥದ್ದು ಯಾವುದು ಆ ಥರದ್ದು ಯಾವುದಿಲ್ಲ ಸರ್. ಓಕೆ ಸರ್. ನಿಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ದೀರಾ? ಯಾವುದೂ ಇಲ್ಲ ಸರ್, ನಾವು ಏನು ತಂದಿದ್ದೇವೆ ನಾವು ಓಡಿಸಿಲ್ಲ ಸರ್ ತಂದಾಗಿಂದ. ಹೌದ್ರಾ? ನಾವು ಯಾವುದು ಓಡಿಸಿಲ್ಲ ಸರ್, ಗಾಡಿನೇ ಓಡಿಸಿಲ್ಲ ಸರ್. ಹೇಳ್ಬೇಕಂದ್ರೆ ನಾವು ತಂದ್ವಿ, ನಮ್ದು ಇನ್ನೊಂದು 800 ಇದೆ. ಹ್ಞೂ. ನಮ್ಗೆ ಅದೇ ಸರಿ ಹೋಗುತ್ತೆ ಓಡಿಸೋದಕ್ಕೆ. ನಾವು ಇನ್ನೊಂದು ತಂದ್ವಿ ತರೋಣ ಅಂತೇಳಿ, ಅದು ಓಡ್ಸೋಕೆ ನಮ್ಗೆ ಅನ್ಕಂಫರ್ಟಬಲ್ ಆಯ್ತು ಗಾಡಿ, ಹಂಗಾಗಿ ನಿಲ್ಲಿಸ್ಬಿಟ್ಟಿದ್ದೀವಿ ಸರ್. ಓಕೆ ಸರ್. ಅಂದರೆ ಈ ಗಾಡಿ ನೀವು ಜಾಸ್ತಿ ಯೂಸ್ ಮಾಡಲ್ಲ? ಯೂಸ್ ಮಾಡೋದಿಲ್ಲ ಸರ್, ಯೂಸೇ ಮಾಡಲ್ಲ ಸರ್. ಒಂದು 100 ಕಿಲೋಮೀಟ್ರ್ ಓಡಿಸಿರ್ಬೇಕು ಸರ್ ನಾನು ತಂದು ಅಷ್ಟೇ. ಹೌದ್ರಾ? ಹ್ಞೂ ಸರ್. ಓಕೆ ಸರ್. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿ ಐತ್ರಿ? ಎಲ್ಲ ರನ್ನಿಂಗಲ್ಲಿದೆ, ಎಲ್ಲ ಕರೆಂಟಲ್ಲಿದೆ ಸರ್. ಹೌದಾ? ಹಾಂ ಸರ್. ಓಕೆ ಸರ್. ಇವಾಗ ಇಂಟೀರಿಯರ್ ಎಲ್ಲ ಏನೇನು ಬರ್ತದೆ ಸರ್ ಗಾಡಿ ಒಳಗೆ? ಮ್ಯೂಸಿಕ್ ಸಿಸ್ಟಮ್? ಸರ್ ಏನಿಲ್ಲ ಸರ್, ಇದೆ ಹ್ಞೂ. ಪವರ್ ಸ್ಟೇರಿಂಗ್ ಇದೆ, ಓಕೆ. ಪವರ್ ವಿಂಡೋ ಇದೆ, ಪವರ್ ವಿಂಡೋ ಇದೆ 4. 4 ಡೋರ್ ಪವರ್ ವಿಂಡೋ? ಹೌದು ಸರ್, ಪವರ್ ವಿಂಡೋ ಇದೆ. ಓಕೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಎ ಸಿ? ಆಮೇಲೆ ಎ ಸಿ ಇದೆ. ಎ ಸಿ ವರ್ಕಲ್ಲಿಲ್ಲ, ಅದು ಗ್ಯಾಸ್ ಖಾಲಿ ಆಗಿದೆ, ಗ್ಯಾಸ್ ಖಾಲಿ ಆಗಿದೆ. ಓಕೆ. ಕುಷನ್ ಎಲ್ಲ ಚೆನ್ನಾಗಿದ್ದಾವೆ, ಓಕೆ. ಎಲ್ಲ ರನ್ನಿಂಗಲ್ಲಿದೆ ಸರ್, ಯಾವುದೂ ತೊಂದರೆಯಿಲ್ಲ. ಸಿಸ್ಟಮ್ ಐತಲ್ಲ ರೀ ಮ್ಯೂಸಿಕ್ ಸಿಸ್ಟಮ್? ಸಿಸ್ಟಮ್ ಇದೆ ಸರ್, ಮ್ಯೂಸಿಕ್ ಸಿಸ್ಟಮ್ ಇದೆ ಗಾಡಿಯಲ್ಲಿ. ಓಕೆ. ಎಷ್ಟೆಲ್ಲ ಐತ್ರಿ ಗಾಡಿ ಒಳಗೆ ವರ್ಕಿಂಗು? ಹಾಂ ಎಲ್ಲ ಇದೆ ಸರ್. ಓಕೆ. ಎ ಸಿ ಒಂದು ಪ್ರಾಬ್ಲಮ್ ಬಿಟ್ಟರೆ ಎಲ್ಲ ಕರೆಕ್ಟಾಗಿ ಐತ್ರಿ ಗಾಡಿ ಎಲ್ಲ ಒಳಗೆ? ಕರೆಕ್ಟಾಗಿ ಇದೆ ಸರ್, ಟ್ರೈಲ್ ನೋಡೇ ತೊಗೋಬೋದು. ಓಕೆ. ಇದು ಪ್ಯೂರ್ ಪೆಟ್ರೋಲ್ ಮಾತ್ರ ಏನು ಸಿ ಎನ್ ಜಿ? ಪ್ಯೂರ್ ಸರ್, CNG ಗಿಂಜಿ ಯಾವುದಿಲ್ಲ. ಹೌದ್ರಾ? ಹೌದು ಸರ್. ಓಕೆ ಸರ್. ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಏನು ಕೋಟ್ ಮಾಡ್ತೀರಿ ಸರ್ ರೇಟ್ ಗಾಡಿಗೆ? ಸರ್ ನಾವು 85 ಹೇಳ್ತಾ ಇದ್ದೀವಿ, ಬಂದರೆ ನೆಗೋಷಿಯಬಲ್ ಮಾಡಿಕೊಡ್ತೀನಿ ಸರ್. 85,000 ಹೇಳಕತ್ತೀರಿ, ಬಂದರೆ ಇನ್ನೂ ನೆಗೋಷಿಯಬಲ್ ಆಗುತ್ತೆ ಅದರಲ್ಲಿ? ಮಾಡುತ್ತೆ ಸರ್, ಖಂಡಿತ ಮಾಡಿಕೊಡ್ತೀನಿ ಸರ್. ಓಕೆ ಸರ್. ಮಾಡಲ್ ಬಂದುಬಿಟ್ಟು 2008 ಮಾಡಲ್, ನೀವು 4ನೇ ಓನರು, ಗಾಡಿ ತೊಗೊಳೋರು 5 ಓನರ್ ಆಗ್ತಾರೆ, ಓಕೆನಾ? ಹಾಂ ಸರ್. ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿ ಎಲ್ಲ ಇಟ್ಟಿದ್ರೆ? ರನ್ನಿಂಗಲ್ಲಿದೆ ಸರ್. ಓಕೆ. ಎಫ್ ಸಿ 5 ವರ್ಷ FC ಇದೆ ಸರ್ ಇನ್ನು. ಓಕೆ. 5 ವರ್ಷ ಮಾತಾಡೋಂಗಿಲ್ಲ. ಓಕೆ. 85,000 ಹೇಳಿದ್ರಲ್ಲ ಸರ್ ಇವಾಗ? ಹೌದು ಸರ್. ನೆಗೋಷಿಯಬಲ್ ಏನಿರುತ್ತೆ ನಮ್ಮ ಕಡೆಯಿಂದ ಬಂದವರಿಗೆ? ನಿಮ್ಮ ಕಡೆಯಿಂದ ಬಂದರೆ ಇನ್ನೊಂದು 5-10 ಕಡಿಮೆ ಮಾಡೋಣ ಸರ್. ಇನ್ನೊಂದು 5-10 ಕಡಿಮೆ ಮಾಡ್ತೀರಾ? ಮಾಡ್ತೇನೆ ಸರ್, ಖಂಡಿತ ಮಾಡಿಕೊಡ್ತೀನಿ ಸರ್. ಓಕೆ. ಅಂದರೆ ಒಂದು ನಿಲ್ಲಿಸಿ ಹಾಳು ಮಾಡೋ ಬದಲು ಹಾಂ. ಯಾರೋ ಒಬ್ರು ತೊಗೊಳ್ಳಿ. ಓಕೆ ಸರ್. ಒಂದು 75,000 ಕೊಡ್ತೀರಾ? ಹಾಂ ಸರ್, ಅಷ್ಟೇ ಸರ್, ಕಮ್ಮಿ ಮಾಡ್ತೀನಿ ಸರ್ ಅಷ್ಟೇ. ಓಕೆ ಸರ್. ಗಾಡಿ ಇರೋಂಥ ಲೊಕೇಶನ್ ರೀ? ಲೊಕೇಶನ್ ಶಿವಮೊಗ್ಗ ಸರ್, ಇದು ಶಿವಮೊಗ್ಗದಿಂದ 30 ಕಿಲೋಮೀಟರ್ ಸರ್, ಲಕ್ಕೋಳಿ ಅಂತೇಳಿ. ಓಕೆ. ಶಿವಮೊಗ್ಗ ಬಂದುಬಿಟ್ಟು ಕಾಲ್ ಮಾಡಬೇಕಾ? ಕಾಲ್ ಮಾಡಿ ಸರ್. ಓಕೆ ಸರ್. ಇವಾಗ ನಿಮಗೆ ಶಿವಮೊಗ್ಗ ಬಂದುಬಿಟ್ಟು ಕಾಲ್ ಮಾಡಿದ್ರೆ ಸಿಗ್ತೀರಾ? ಹಾಂ ಸರ್ ಸಿಗ್ತೀನಿ ಸರ್, 30 ಕಿಲೋಮೀಟರ್ ಬರ್ಬೇಕು ಸರ್ ಅಲ್ಲಿಂದ.
ಓಕೆ ಸರ್ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೇ ಐತಲ್ಲ ರೀ? ಹಾಂ ಇದೇ ನಂಬರ್ ಸರ್. ಒಂದು ರೂಟು ಭದ್ರಾವತಿ ಮೇಲೆ ಹೋದರೆ ಬೆಂಗಳೂರು ಹೋಗುತ್ತೆ. ನಮ್ಮ ಮೇಲೆ ಬೆಂಗಳೂರು ಹೋಗ್ಬೋದು. ಆ ರೂಟ್ ಬೆಂಗಳೂರು ರೂಟೇ ಇದು. ಇಲ್ಲ ನಿಮ್ದು ಗಾಡಿ ಯಾರು ತೊಗೊಳಕ್ಕೆ ಬರ್ತಾರೆ ಅವ್ರು ಕಾಲ್ ಮಂತ್ರು ಮಾಡೇ ಮಾಡ್ತಾರೆ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಇದೇ ಐತಲ್ಲ ರೀ? ಹಾಂ ಸರ್. ಹಾಂ ಸರ್. ಕಾಂಟ್ಯಾಕ್ಟ್ ನಂಬರ್ ಇದೆ ಅಲ್ರಿ ತಮ್ಮದು? ಹಾಂ ಇದೇ ನಂಬರ್ ಸರ್. ಓಕೆ ಸರ್ ಅಪ್ಡೇಟ್ ಮಾಡಿರ್ತೀನಿ ನೋಡಿ. ನಮ್ಮ ಕಡೆಯಿಂದ ಬಂದಾಗ ಆದಷ್ಟು ನೋಡಿಕೊಡಿ. ಓಕೆನಾ? ಮಾಡ್ಕೊಡ್ತೀನಿ, ಖಂಡಿತ ಮಾಡ್ಕೊಡ್ತೀನಿ. ಓಕೆ ಥ್ಯಾಂಕ್ ಯು ಸರ್. ಓಕೆ.